ಇವತ್ತು ಪ್ರಪಂಚದ ಮಾರಕ ರೋಗಗಳಲ್ಲಿ ಮದ್ಯಪಾನ ದುಶ್ಚಟಗಳು ಇದನ್ನು ನಾವು ಯಾವುದೇ ಮದ್ದು ಅಥವಾ ಮಾತ್ರೆಗಳಿಂದ ಗುಣಪಡಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಳ್ಳಬೇಕು. ಮನ ಪರಿವರ್ತನೆ ಮುಖಾಂತರವೇ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಒಂದು ಕಾರ್ಯಕ್ರಮ ಆಗಿದೆ ಈ ದುಶ್ಚಟದ ಅಭ್ಯಾಸ. ಒಂದು ಸಲ ನಮ್ಮ ದೇಹಕ್ಕೆ ಅದು ಅಡಿಕ್ಟ್ ಆಗಿರುವುದರಿಂದ ಅದರಿಂದ ನಾವು ವಾಪಸ್ ಬರಲಿಕ್ಕೆ ಅಂದ್ರೆ ಹಿಂದೆ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬೇರೆ ಬೇರೆ ಕಾರಣಗಳಿರ್ಬೋದು. ಇವತ್ತು ಬೇರೆ ಬೇರೆ ಕಾರಣಗಳಿಂದ ನೀವು ಯಾರು ಕೂಡ ಪಡೆಯೋದಲ್ಲ. ಬೇರೆ ಬೇರೆ ಕಾರಣಗಳಾಗಿಕೊಂಡು ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ಅದನ್ನು ಸರಿದೂಗಿಸಲಿಕ್ಕೋಸ್ಕರ ಈ ದುಶ್ಚಟದ ಅಭ್ಯಾಸಗಳಿಗೆ ಸಣ್ಣ ಮಟ್ಟದಲ್ಲಿ ಬಲಿಯಾಗಿದೆ. ನಂತರ ಅದು ಅಭ್ಯಾಸ ಆಗಿ ಇದು ದೊಡ್ಡ ಮಟ್ಟದಲ್ಲಿ ಇದರ ಉದ್ದೇಶಗಳ ಬಗ್ಗೆ ಸನ್ಮಾನ್ಯ ಜಿಂದರವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಅವರ ಇಡೀ ಜೀವನದಲ್ಲಿ ಇದೇ ಕಾರ್ಯಕ್ರಮವನ್ನು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ನಿಮ್ಮ ಶ್ರೀಶಕ್ತಿ ಸಂಘಗಳಿರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು, ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಅನೇಕ ಕಲ್ಯಾಣ ಯೋಜನೆಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು 1944 ಒಂದು ಸಂಘ ಪ್ರಾರಂಭ ಮಾಡಬೇಕು, ಅದನ್ನು ಉದ್ಘಾಟನೆ ಮಾಡಬೇಕು, ಅದರಿಂದ ಅನೇಕ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಆ ಸಂಘ ಸ್ಥಾಪನೆ ಮಾಡಿ ಆ ಕಾರ್ಯಕ್ರಮ ನಡೆಸೋರಿಗೆ ಗೊತ್ತಾಗುತ್ತೆ. ಅದು ಇಡೀ ರಾಜ್ಯದಲ್ಲಿ ಒಂದು 1944ನೇ ಸಂಘ ಬೆಟ್ಟಂಗಿಯಲ್ಲಿ ಮೊದಲೇ ಪ್ರಾರಂಭ ಮಾಡುವಾಗ ಯಾವ ರೀತಿಯಲ್ಲಿ ಅವರ ಅನಿಸಿಕೆ ಅವರ ಭಾವನೆಗಳನ್ನು ಹಂಚಿಕೊಂಡ್ರು. ಇವತ್ತು 100ಕ್ಕೆ 80% ಏನು ಸಾರ್ವಜನಿಕವಾಗಿ ಶುಗರ್ ರಹಿತ, ಅದೇ ತರ 100ಕ್ಕೆ 80 ಜನ ಇವತ್ತು ಚಟಕ್ಕೆ ಬಲಿಯಾಗಿದೆ. ಇಲ್ಲಿರೋರು ಮಾತ್ರವೇ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ ಭಾರ್ಗವ ಸರ್ ಅವರಾಗಿರ್ಬೋದು, ಮೇಡಮ್ ಅವರು ಮತ್ತೆಲ್ಲ ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಏನಂತಂದ್ರೆ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಆದಷ್ಟು ಈ ಒಂದು ಕ್ಯಾಂಪುಗಳನ್ನ ಆದಷ್ಟು ಸ್ವಲ್ಪ ಕಾಲೇಜುಗಳಲ್ಲಿ ಮಾಡಿದ್ರೆ ತುಂಬ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ ಅನಿಸ್ತಾ ಇದೆ. ಯಾಕೆಂದರೆ ನಾನು ನೋಡ್ತಾ ಇರೋ ಪ್ರಕಾರವಾಗಿ ಈಗ ಸುಮಾರು ಒಂದು 50ರಿಂದ 60 ಭಾಗ ಕಾಲೇಜ್ ಸ್ಟೂಡೆಂಟ್ಸ್ಗಳೇ ತುಂಬ ಅಡಿಕ್ಟ್ ಆಗ್ತಾ ಇದ್ದಾರೆ. ಒಂದು ಡ್ರಗ್ಸ್ ಇರ್ಬೋದು, ಒಂದು ಡ್ರಿಂಕ್ಸ್ ಇರ್ಬೋದು. ಏಜ್ ಅವರು ಎಷ್ಟು ನಮ್ಮ ಲಿಮಿಟಲ್ಲಿ ಅವರು ಇದಾಗ್ತಿದ್ದಾರೆ ಅಂದರೆ ಅದ್ರ ತಕ್ಕದಂಗೆ ಯೂತ್ಸು ಸಹ ಅಷ್ಟೇ ಹಾಳಾಗ್ತಾ ಇದ್ದಾರೆ. ಇದನ್ನು ಈ ಒಂದು ಆದಷ್ಟು ಒಂದು ಕಾಲೇಜುಗಳಲ್ಲಿ ಮತ್ತು ಪಬ್ಲಿಕಲ್ಲಿ ಮಾಡಿದ್ರೆ ಇನ್ನಷ್ಟು ಸ್ವಲ್ಪ ಯಶಸ್ವಿ ಆಗುತ್ತೆ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಕುಡಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಏನಿದೆ ಅಂತಂದರೆ ಆರೋಗ್ಯ, ಸುಮ್ಮನೆ ಹೆಂಡತಿ ಮಕ್ಕಳು ನೆಮ್ಮದಿ ಇಲ್ಲ ಜೀವನದಲ್ಲಿ. ನಮ್ಮ ಮಕ್ಕಳೇ ನಮ್ಮಿಂದ ಹಾಳಾಗೋದೊಂದು ಅಂತ ಹೇಳಿದ್ರೆ ಈ ಕುಡಿತಗಳಿಂದ ಎಷ್ಟೋ ಒಂದು ಕಾರಣಗಳಿದೆ. ಕೆಲವೊಂದು ಕಾರಣಗಳು ನಾನು ನೋಡಿದ್ದೀನಿ. ಕೇಳಿದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮಕ್ಕಳೇ ಹೇಳ್ತಾರೆ, ನಮ್ಮ ಅಪ್ಪ ಕುಡ್ಕೊಂಡ್ಬರ್ತಾ ಇದ್ರು, ನಾವೇನು ಮಾಡೋದು, ನಮ್ಗೆ ಎಜುಕೇಷನ್ ಇಲ್ಲ ಅಂತೇಳಿ. ಎಷ್ಟೋ ಜನ ನಾನು ನೋಡಿರೋಂಗೆ ನಮ್ಮ ಮನೆ ಹತ್ರ ಎಷ್ಟೋ ಜನ ಬಡವರು ಬರೋದ್ರಲ್ಲಿ ಇದೇ ಸಮಸ್ಯೆ. ಕುಡಿಯೋದಕ್ಕೆ ದುಡ್ಡಿರುತ್ತೆ, ಅವ್ರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋದು ದುಡ್ಡಿರೋದಿಲ್ಲ. ಆ ಒಂದು ಕಾರಣ ನಿಮ್ಮಲ್ಲಿ ಆಗಬಾರ್ದು. ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಒಳ್ಳೆಯ ಒಂದು ಯಶಸ್ವಿ ಆಗಬೇಕಂತ ಹೇಳಿದ್ರೆ ಈ ಕುಡಿತ ಚಟಗಳಿಂದ ನೀವು ಹೊರಬಂದು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿರ್ಬೇಕಂತ ಹೇಳಿದ್ರೆ ಒಳ್ಳೆ ಬುದ್ಧಿ ಕಲಿಬೇಕಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕ್ಯಾಂಪ್ ಮಾಡಿರೋದು ನಿಮ್ಮೆಲ್ಲ ಆರೋಗ್ಯ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದ್ದಾರೆ. ನೀವು ಆದಷ್ಟು ಇಲ್ಲಿ ಬಂದಿರೋರೆಲ್ಲ ನೀವು ಹೋಗಿ ಕಾರ್ಯಕ್ರಮ ಮುಗಿದಾದ್ಮೇಲೆ ಇನ್ನು 10 ಜನ ಕೇಳಬೇಕು, ಈ ಥರ ಮಾಡಿದ್ರಪ್ಪ, ಈ ಯೋಜನೆಯಿಂದ ನಮ್ಗೆ ಇಷ್ಟೆಲ್ಲ ಅನುಕೂಲ ಆಯಿತು ಅಂತೇಳಿ. ನಮ್ಮ ಗ್ರಾಮದಲ್ಲಿ ಏರ್ಪಡಿಸೋದಕ್ಕೆ ನಮಗೊಂದು ತುಂಬ ಸಂತೋಷ ಆಗಿದೆ. ಯಾಕಂದರೆ ಇವತ್ತಿದು ಆವಾಗ ಹೇಳ್ತಾಯಿದ್ರು, ನಡೆಯಲ್ಲ ರೇಪ್ ಸೆಂಟರ್ ಬಿಡ್ತಾರೆ, ಎಲ್ಲ ಮಾಡ್ತಾರೆ, ಇಲ್ಲಿ ಪಾಠ ಮಾಡ್ತಾರೆ, ನಿಮ್ಗೆ ತಿಳುವಳಿಕೆ ಕೊಡ್ತಾರೆ, ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತಾರೆ. 2 ದಿವಸ ನೀವು 3 ದಿವಸ ನಿಮ್ಮನ್ನು ಕರೆದ್ರೂ ಯಾರು ಆಚೆ ಹೋಗಲ್ಲ. ಆ ಥರ ಪಾಠಗಳಾಗ್ತದೆ. ರಿಹ್ಯಾಬ್ ಸೆಂಟ್ರಲ್ಲಿ ಸ್ಕೂಲ್ ಇದು. ಅದಕ್ಕಾಗಿ ಇಲ್ಲಿ ಎಲ್ಲ ನಮ್ಮೂರಿನವ್ರು ಇದ್ದಾರೆ, ಎಲ್ಲ ಊರು ಇದ್ದಾರೆ. ಇದನ್ನು ಕಾರ್ಯಕ್ರಮವನ್ನು ಬಂದು ಇದು ಮಧ್ಯವರ್ತಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದುವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಬೆಟ್ಟಕ್ಕೆ ತಾಲೂಕಿನ 81 ಗ್ರಾಮದಲ್ಲಿ ಕೇವಲ 3 ಗ್ರಾಮದಲ್ಲಿ ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದರು. ಮಹಿಳೆಯರ ಒಂದು 10 ಮಂದಿಯ ಸಂಘವನ್ನು ಮಾಡಿ ವಾರದಲ್ಲಿ 1 ದಿನ ಸಭೆಯನ್ನು ಮಾಡಿ 10 ರೂಪಾಯಿ ಉಳಿತಾಯ ಮಾಡಿ ಅದನ್ನು ಬ್ಯಾಂಕಿಗೆ ಕಟ್ಟಿ ಅದರಿಂದ ಸಾಲವನ್ನು ತೆಗೆದುಕೊಂಡು ಕೃಷಿ ಅಭಿವೃದ್ಧಿ, ಮಕ್ಕಳ ಶಿಕ್ಷಣ, ಮನೆ ಕಟ್ಟುವಂಥದ್ದು ಬೇರೆ ರೀತಿಯ ಅಭಿವೃದ್ಧಿಯ ಕೆಲಸವನ್ನು ಮಾಡ್ತಿದ್ರು. ಅದೇ ಸಂದರ್ಭದಲ್ಲಿ ಪುರುಷರ ಪ್ರಗತಿ ಮತ್ತು ಸ್ವಸಹಾಯ ಸಂಘವನ್ನು ಮಾಡಿ ಅದರಲ್ಲಿ ಕೂಡ ವಾರದಲ್ಲಿ 1 ದಿನ ಕೆಲಸವನ್ನು ಮಾಡಿ ಅಲ್ಲಿ ಉಳಿತಾಯವನ್ನು ಮಾಡಿ ಅದರಿಂದ ಸಾಲವನ್ನು ತೆಗೆದುಕೊಂಡು
ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ವಿ. ಇದು ಬೆಳೀತಾ ಹೋಗಿ ಬೆಳ್ತಂಗಡಿಯಲ್ಲಿ ಪ್ರಾರಂಭವಾದಂತ 3 ಗ್ರಾಮದಲ್ಲಿ ಪ್ರಾರಂಭವಾದಂತ ಗ್ರಾಮಾಭಿವೃದ್ಧಿ ಯೋಜನೆಯು ಬೆಳ್ತಂಗಡಿ ತಾಲೂಕಿನ 81 ಗ್ರಾಮದಲ್ಲಿ ವಿಸ್ತರಣೆ ಆಯಿತು. ಎಲ್ಲ ತಾಲೂಕಿನ 100% ಕುಟುಂಬವು ಕೂಡ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲ ಫಲಾನುಭವಿಯಾಗಿ ಸೇರಿದೆ. ಮಧ್ಯವರ್ಜನ ಸಮಿತಿ ಸಭೆಯನ್ನ 1944ನೇ ಸಮಿತಿಯನ್ನ ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ಊರಲ್ಲಿ ಗ್ರಾಮದಲ್ಲಿ ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಬಹಳ ಹೆಮ್ಮೆ ವಿಚಾರ ಅಂದರೆ ಒಂದು ಸಮಿತಿ ಮಾಡಬೇಕು, ಒಂದು ಸಂಘ ಮಾಡಬೇಕು ಅಂದರೆ ಬಹಳ ಕಷ್ಟ ಇರುತ್ತೆ. ಅಂಥದ್ರಲ್ಲಿ 1944ನೇ ಸಮಿತಿ ಮಾಡಿ ಇಡೀ ರಾಜ್ಯದಾದ್ಯಂತ ಈ ಕುಡಿತ ಚಟದಿಂದ ಬಲಿಯಾಗ್ತಾ ನಿಲ್ಲಿಸ್ಬೇಕನ್ಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ವೀರೇಂದ್ರ ಹೆಗ್ಗಡೆ ಅವರು ಅನೇಕ ಧಾರ್ಮಿಕ ಕಲ್ಯಾಣ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಜುಕೇಷನ್ ಇರ್ಬೋದು, ಶ್ರೀಶಕ್ತಿ ಸಂಘಗಳಿಗೆ ಸಾಲ ಇರ್ಬೋದು, ಅದ್ರ ಜೊತೆಗೆ ಇದೊಂದು ಈ ಕಾರ್ಯಕ್ರಮ ಮಾಡೋದ್ರಿಂದ ಅನೇಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದಾವೆ ಇವತ್ತು ಎಣ್ಣೆ ಚಟದಿಂದ. ಇವತ್ತು ಅದರಿಂದ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಒಂದು ಕುಡಿತದ ಚಟ ಕರ್ನಾಟಕ ರಾಜ್ಯದಲ್ಲಿ ಈಗ ಏನು ಗುಜರಾತಲ್ಲಿ ಬ್ಯಾನ್ ಮಾಡಿದ್ದಾರೋ ಅದೇ ಥರ ಮಾಡಿಬಿಟ್ರೆ ಒಳ್ಳೇದು ಅನಿಸುತ್ತೆ. ಈಗ ಮಾಡಿದ್ರೆ ಆದಾಯ ಇಲ್ಲ ಅಂತಾರೆ, ಈ ಗುಜರಾತಲ್ಲಿ ನಡೆಸ್ತಾ ಇರಲ್ಲ. ಅದರಿಂದ ಇವತ್ತು ಮೊದಲನೇದಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ದಿನೇ ದಿನೇ ಹೋದ್ಮೇಲೆ ಈ ಕುಡಿತದ ಚಟದಿಂದ ಇವತ್ತು ಮಾಧ್ಯಮದಲ್ಲಿ ಟಿ ವಿಯಲ್ಲಿ ನಾನು ನೋಡ್ತಾ ಇದ್ದೀನಿ, ಪೇಪರಲ್ಲಿ ಇವತ್ತು ಹೆಂಡತಿ ಕಾಸು ಕೊಟ್ಟಿಲ್ಲ ಅಂದ್ಬಿಟ್ಟು ಗಂಡ ಹೆಂಡತಿನ ಸಾಯಿಸೋದು ಕುಡಿತಕ್ಕೆ, ಮಕ್ಕಳು ತಂದೆ ತಾಯಿನ ಸಾಯಿಸೋದು ಕುಡಿತ ಇದರಿಂದ. ಅದರಿಂದ ಈ ಚಟ ಹೋಗ್ಬೇಕು ಅಂದರೆ ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಆಗಬೇಕು. ಒಂದು 8 ದಿವಸ ಈ ಒಂದು ಕಾರ್ಯಕ್ರಮ ನಡೀತದೆ. ಇವತ್ತೇನು ಅವ್ರು ಹೇಳ್ತಾ ಇದ್ರು, ಇವತ್ತು ನಾನು ಹೋಗ್ಬೇಕಂತಾರೆ, 8 ದಿವಸ ಆದಮೇಲೆ ನಾನು ಇನ್ನೂ ಇರಬೇಕು ಅಂತಾರೆ ಅಂದ್ಬಿಟ್ಟು ಇವತ್ತು ಹೆಚ್ಚು ಕಡಿಮೆ ಒಂದು 70-80 ಜನ ಇವತ್ತು ಆ ಒಂದು ಅಭ್ಯಾಸ ಇರೋರನ್ನೆಲ್ಲ ಈ ಚೌಲ್ಟ್ರಿ ಕಲ್ಯಾಣ ಮಂಟಪದಲ್ಲಿ ಕೂಡ ಹಾಕಿದ್ದಾರೆ. ಅವ್ರಿಗೆ 8 ದಿವಸನೂ ಅವ್ರಿಗೆ ಯಾವುದೇ ರೀತಿಯಲ್ಲಿ ಶಾಲೆ ಮಾಡಿ ಅವ್ರಿಗೆ ವಸತಿ ಯೋಜನೆಯನ್ನು ಕಲ್ಪಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಇಡೀ ರಾಜ್ಯದಾದ್ಯಂತ ಈ ಒಂದು ಸಮಿತಿ ಇವತ್ತೇನು 1944ನೇ ಸಮಿತಿ ಐತೆ ಎಲ್ಲ ಪಂಚಾಯತಿಗಳಲ್ಲಿ ಮಾಡಲಿ. ಈ ಒಂದು ವ್ಯಸನ ದೂರ ಆಗಲಿ, ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಸಂಸಾರ, ಈಗ ಬಡವರು ಬಗ್ಗರು ಇವತ್ತು ಬೀದಿ ಪಾಲು ಜಾಸ್ತಿ ಜನ ಆಗಿದ್ದಾರೆ ಅಂದರೆ ಈ ಮಧ್ಯಾಹ್ನ ವ್ಯಸನದಿಂದ. ಕೆಲವರು ಬೆಳಗ್ಗೆನೇ ಚಟ, ಕೆಲವ್ರಿಗೆ ಮಧ್ಯಾಹ್ನ, ಕೆಲವರು ರಾತ್ರಿ. ಅದರಿಂದ ಈ 3 ಟೈಮಲ್ಲಿ ಏನು ಚಟ ಇತ್ತು ಅದಕ್ಕೆ ಪ್ರತಿಯೊಬ್ಬರೂ ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ್ರೆ ಯಾವುದು ಏನು ಇದಿಲ್ಲ. ಈ ಕುಡಿತ ಬಿಡೋದೇನು, ಚಟ ಬಿಡಿಸೋದೇನು ಬಹಳ ಕಷ್ಟ ಅಲ್ಲ. ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ್ರೆ ಇಡೀ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಊರಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಅದರಿಂದ ಇದು ಯಶಸ್ವಿ ಆಗಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮ ಆಜ್ಞೆ ಮಾಡಿದಂಥ ಎಲ್ರಿಗೂ ಮತ್ತು ಮಾಧ್ಯಮ ಮಿತ್ರದವ್ರಿಗೂ, ಪೊಲೀಸ್ ಇಲಾಖೆಯವರಿಗೂ, ವೈದ್ಯಾಧಿಕಾರಿಗಳಿಗೂ ಎಲ್ರಿಗೂ ವಂದಿಸುತ್ತಾ, ನಮ್ಮ ವಿಶೇಷವಾಗಿ ನಮ್ಮ ಪಂಚಾಯತಿಯಿಂದ ಈ ಕಾರ್ಯಕ್ರಮ ಮಾಡೋದ್ರಿಂದ ಪಂಚಾಯತಿಯ ಎಲ್ಲ ಸದಸ್ಯರು ಮಧ್ಯವರ್ಜನ 1944 ಅದು ಬಿದಿರುಪೆ ಗ್ರಾಮದಲ್ಲಿ ನಮ್ಮ ನಂಜುಂಡೇಶ್ವರಿ ಗಾಯತ್ರಿ ಚೌಲ್ಟ್ರಿಯಲ್ಲಿ ನಡೆಸ್ತಾ ಇರೋದು. ಧರ್ಮಸ್ಥಳ ಸಂಘ ಮತ್ತು ಬಿದಿರುಪೆ ಗ್ರಾಮ ಪಂಚಾಯಿತು ಮತ್ತು ಹಲವು ಸಂಘ ಸಂಸ್ಥೆಗಳು ಇದಕ್ಕೆ ಭಾಗಿಯಾಗಿದ್ದಾರೆ. ವಿಶೇಷವೇನೆಂದರೆ ಇಲ್ಲಿ ಎಲ್ಲರೂ ತಮ್ಮ ಮಕ್ಕಳನ್ನ ಕುಡಿಯೋದಕ್ಕೆ ಅಣ್ಣ ತಮ್ಮಂದ್ರನ್ನ ರಿಹ್ಯಾಬ್ ಸೆಂಟ್ರಿಗೆ ಹಾಕ್ತಾರೆ. ಇದು ರಿಹ್ಯಾಬ್ ಸೆಂಟ್ರ್ ಅಲ್ಲ, ಇದು ಪಾಠಶಾಲೆ ಇದ್ದಂಗೆ. ಇಲ್ಲಿ ಆಟ ಪಾಠಗಳು ಬೆಳಗ್ಗೆಯಿಂದ ಯೋಗ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಜೆ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಮತ್ತು ಎಲ್ಲ ಪಾಠ ಮಾಡ್ತಾರೆ. ಇದೊಂದು ಶಾಲೆ ಇದ್ದಂಗೆ. ಅದಕ್ಕಾಗಿ ಸುಮಾರು 8 ದಿವಸ ಮಾತ್ರ ಅಷ್ಟೇ. 8 ದಿವಸದಲ್ಲಿ ಎಲ್ಲ ಒಂದು ಸುಮಾರು ಈಗ ಪ್ರೆಸೆಂಟು 35 ಜನ ಆಗಿದ್ದಾರೆ. ಸಂಜೆ ಒಳಗೆ 80 ಜನಕ್ಕೆ ರೀಚ್ ಆಗ್ತಾರೆ ಅಂತ ಹೇಳ್ತಾ, ಮತ್ತು ಈ ಆನೇಕಲ್ ತಾಲೂಕಿನಾದ್ಯಂತ ಈ ಶಿಬಿರ ನಂಬಿಕೊಂಡಿದ್ದಾರೆ. ಅದರಲ್ಲಿ ನನ್ನನ್ನು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಧರ್ಮಸ್ಥಳ ಸಂಘದವರೆಗೂ ಮೊದಲನೇದಾಗಿ ಆಭಾರಿಯಾಗಿರ್ತೇನೆ. ಅದೇ ರೀತಿ ಅವರಿಗೆ, ನಮ್ಮ ಶಿಬಿರಾರ್ಥಿಗಳಿಗೆ ಕಷ್ಟ ಸುಖ ಏನಿದ್ರು ನಾನು ಅವ್ರ ಜೊತೆಗೆ 8 ದಿವಸ ಬೆಳಗ್ಗೆ ಸಾಯಂಕಾಲ ಬಂದು ಯೋಗಕ್ಷೇಮ ವಿಚಾರಿಸಿ ಅವರಿಗೆ ಆರೋಗ್ಯ ಮತ್ತು ಶೇವಿಂಗ್ ಕಟ್ಟಿಂಗ್ ಆಗಲಿ, ಆರೋಗ್ಯ ಆಗಲಿ, ವೈದ್ಯಾಧಿಕಾರಿಗಳೆಲ್ಲ ಕರೆಸಿ ಅವರಿಗೆ ಮತ್ತು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟದ ವ್ಯವಸ್ಥೆ ಮತ್ತು ಹಾಲು ಟೀ ಎಲ್ಲ ವ್ಯವಸ್ಥೆಯೂ ಮನೆಗಿಂತ ಚೆನ್ನಾಗಿ ಮಾಡಿದ್ವಿ. ಅವ್ರನ್ನೆಲ್ಲ ಒಂದು ಮನುಷ್ಯರನ್ನ ಮಾಡಬೇಕಂತ ನಮಗೂ ಆಸೆ ಇದೆ. ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಕುಡ್ಕೊಂಡು ಕೆಲಸಗಳು ಮಾಡ್ಕೊಂಡು ಕೆಲಸ ಕಾರ್ಯ ಮಾಡಿದಿರ ಹೆಂಡತಿ ಮಕ್ಕಳನ್ನ ಹೊಡ್ಕೊಂಡಿರ್ತಾರಲ್ಲ ಅಂಥವ್ರು ಮಾತ್ರ ಇಲ್ಲಿ. ರಾತ್ರಿ ಹೊತ್ತು ಯಾವ ಟೈಮ್ಗೆ ಕೆಲಸಕ್ಕೆ ಹೋಗ್ತಾರೆ, ಬಂದು ಕುಡಿತಾರೆ. ಅಂಥವ್ರನ್ನೆಲ್ಲ ನಾವು ಕರೆಸಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕುಡ್ಕೊಂಡು ರಚ್ಚೆ ಮೇಲೆ ಕುತ್ಕೊಂಡು ಅಲ್ಲಿ ಬಾರ್ಗಳ ಹತ್ರ ಕುತ್ಕೊಂಡಿದ್ದು 90% ಅಂಥವ್ರನ್ನ ನಾವು ಕರೆಸಿರೋದಿಲ್ಲ. ಅದರಿಂದ ಯಾರು ಅನಿತಾ ಭಾಷೆ ಎಲ್ಲ ಇಲ್ಲಿ ಸೇರಿರೋರನ್ನು ನಮ್ಮ ಕುಟುಂಬದನ್ನ ತಿಳ್ಕೊಂಡ ಎಲ್ಲ ನೀವು ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಪಂಚಾಯಿತಿಯಲ್ಲಿ ಏನು ಮಧ್ಯವರ್ಜನ ಶಿಬಿರ ಅನ್ನೋದು ನಡೀತಾ ಇದೆ ಧರ್ಮಸ್ಥಳದ ಸಂಘದ ವತಿಯಿಂದ ಬಹಳ ಖುಷಿಯಾದಂಥ ಸಂಗತಿ. ಯಾಕಂತ ಹೇಳಿದ್ರೆ ಈ ಶಿಬಿರ
ಧರ್ಮಸ್ಥಳದಿಂದ ನಡೀತಾ ಇರೋದು 1944ನೇ ಶಿಬಿರ ಬಿದಿರುಗುಪ್ಪೆಯಲ್ಲಿ ನಡೀತಾ ಇರೋದು. ಇಲ್ಲಿ ಹಲವಾರು ಜನ ನಾವು ಮದ್ಯಪಾನ ಬಿಡಬೇಕು ಅಂತ ಸ್ವಂತ ಇಚ್ಛೆಯಿಂದ ಬಂದಿರೋರು ಒಂದಷ್ಟು ಜನ, ಆದರೆ ಒಂದಷ್ಟು ಜನ ತಮ್ಮ ಕುಟುಂಬದವರು ಅಂದರೆ ಇನ್ನು ಸಣ್ಣ ವಯಸ್ಸು, ಒಂದು 21, 22, 23 ವಯಸ್ಕರನ್ನ ತಮ್ಮ ಕುಟುಂಬದವರು ತಂದು ಬಿಟ್ಟಿರುವಂಥದ್ದು ಒಂದಷ್ಟು ಜನ. ಇಲ್ಲಿ ವ್ಯವಸ್ಥೆಗಳು ಬಹಳ ಚೆನ್ನಾಗಿ ಧರ್ಮಸ್ಥಳದ ಸಂಘದವರು ಮಾಡಿದ್ದಾರೆ. ಊಟದ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅವರಿಗೆ ಮನೋರಂಜನೆ ಕೊಡುವಂತಹ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲದಕ್ಕೂ ವ್ಯವಸ್ಥೆ ಇಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಗೆ ಈ ಕಾರ್ಯಕ್ರಮ ಇದು 4ನೇ ಕಾರ್ಯಕ್ರಮ ನಾವು ಭೇಟಿ ಆಗ್ತಾ ಇರೋದು. ನಮಗೆ ಬಹಳ ಖುಷಿ ಆಗುತ್ತೆ. ಇವರು ಯಾವಾಗ ಈ ಮಧ್ಯವರ್ಜನ ಶಿಬಿರ ಇಲ್ಲಿ ಮಾಡ್ತಾರೆ, ನಮ್ಮ ಸಮಾಜ ಯಾವಾಗ ಬದಲಾವಣೆ ಆಗುತ್ತೆ ಅನ್ನೋವಂಥದ್ದು ನಮಗೆ ಬಹಳ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಮದ್ಯಪಾನ ಸೇವಿಸೋದು ಅಂತ ಹೇಳಿದ್ರೆ ಅದೇನೋ ಒಂದು ಹೆಮ್ಮೆಯ ಸಂಗತಿ, ನಮಗೇನೋ ಒಂದು ಪ್ರೆಸ್ಟೀಜ್ ಬರ್ತದೆ, ನಮ್ಮನ್ನು ನೋಡಿದ್ರೆ ಒಂದು 4 ಜನ ಮಾತಾಡಿಸ್ತಾರೆ, ಗೌರವ ಕೊಡ್ತಾರೆ ಅನ್ನೋ ಒಂದು ಲೆಕ್ಕದಲ್ಲಿ ಅವರ ಉದ್ದೇಶ ಇರ್ತದೆ. ಆದರೆ ಖಂಡಿತವಾಗಿಯೂ ಅಲ್ಲ. ಮದ್ಯ ಸೇವನೆ ಮಾಡೋದು ಅಂತೇಳಿದ್ರೆ ನಮ್ಮನ್ನು ನಾವು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇಲ್ಲಿ. ಅದಕ್ಕೋಸ್ಕರ ಇಂಥ ಶಿಬಿರಗಳು ಧರ್ಮಸ್ಥಳದ ಸಂಘದಿಂದ ಇನ್ನೂ ಹಲವಾರು ನಡಿಬೇಕೆಂದು ನಾನು ಬಿದಿರುಗುಪ್ಪೆ ಗ್ರಾಮದಲ್ಲಿ ನಾವು 1944ನೇ ಮಧ್ಯವರ್ಜನ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತಿನಿಂದ 8 ದಿವಸಗಳ ಕಾಲ ಇವತ್ತು ಮಧ್ಯವರ್ಜನ ಶಿಬಿರ ನಡೀತದೆ. ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಾಜೇಶ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಸಮಿತಿಗಳನ್ನು ಮಾಡಿ, ಆ ಸಮಿತಿಯ ಮುಕ್ತ ಗ್ರಾಮ ಪಂಚಾಯತಿ ಮತ್ತು ಇಲ್ಲಿಯ ಊರಿನ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತು ನಡೀತದೆ. ಸುಮಾರು 40 ಜನ ಈಗಾಗಲೇ ನೋಂದಾವಣೆ ಆಗಿದೆ. ಸಂಜೆ ಹೊತ್ತಿಗೆ ಒಂದು 80 ಜನ ನೋಂದಾವಣೆ ಮಾಡುವಂಥ ನಿರೀಕ್ಷೆ ಇದೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಇವತ್ತು ದುಶ್ಚಟ ದುರಭ್ಯಾಸಗಳಿಂದ ಮನುಷ್ಯರು ಹಾಳಾಗ್ತಾ ಇದ್ದಾರೆ. ಜೊತೆಯಲ್ಲಿ ಕುಟುಂಬ ಕೂಡ ಸಮಸ್ಯೆ ಅನ್ನೋದು. ಒಂದು ವ್ಯಕ್ತಿ ಕುಡಿತಕ್ಕೆ ಬಲಿಯಾದರೆ ಅವರ ಮನೆ ಸುಮಾರು 5-6 ಜನರಿಗೆ ಇದರಿಂದ ಭಾಳಷ್ಟು ತೊಂದರೆ ಆಗುತ್ತೆ. ಈ ತೊಂದರೆಗಳನ್ನು ಸರಿಪಡಿಸಿಕೊಳ್ಬೇಕು, ಅವರಿಗೆ ಒಳ್ಳೆಯ ಒಂದು ಜೀವನವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಉದ್ದೇಶದಿಂದ 1982ರಲ್ಲಿ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ ಜನಜಾಗೃತಿ ವೇದಿಕೆ ಎನ್ನುವಂಥ ಇದರ ಅಡಿಯಲ್ಲಿ ನಾವು ಮಧ್ಯವರ್ಜನ ಶಿಬಿರ ಎನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. 1993 ಶಿಬಿರಗಳು ಈಗಾಗಲೇ ನಡೆದಿದೆ. ಸುಮಾರು 1.5 ಲಕ್ಷಕ್ಕೂ ಮಿಕ್ಕಿ ಜನ ಕುಡಿತ ಬಿಟ್ಟು ಹೊಸ ಜೀವನವನ್ನು ಮಾಡ್ತಾ ಇದೆ. ಇದು 1944ನೇ ಶಿಬಿರ. ಇವತ್ತು 7ನೇ ತಾರೀಕಿನಿಂದ ನಾಡಿದ್ದು 14ನೇ ತಾರೀಕು ತನಕ ನಾವು ಇವತ್ತು ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿ ಶಿಬಿರಾರ್ಥಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಎಲ್ಲರೂ ಸಾರ್ವಜನಿಕ ಸಹಕಾರದೊಂದಿಗೆ ಮತ್ತು ಕ್ಷೇತ್ರವನ್ನು ಕೈ ಜೋಡಿಸಿಕೊಂಡು ಇವತ್ತು ಮಾಡುವಂಥದ್ದು. ಬೆಳಿಗ್ಗೆ ಅವರಿಗೆ ನಾವು ತಿಂಡಿ ವ್ಯವಸ್ಥೆ ಇದೆ, ಯೋಗಾಸನ ಇದೆ, ಮಧ್ಯಾಹ್ನ ಅವರಿಗೆ ಊಟದ ವ್ಯವಸ್ಥೆ ಇದೆ, ಸಂಜೆ ತಿಂಡಿ ವ್ಯವಸ್ಥೆ ಇದೆ, ರಾತ್ರಿ ಊಟದ ವ್ಯವಸ್ಥೆ ಇದೆ, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಬೇರೆ ಬೇರೆ ಗಣ್ಯರು ಬಂದು ಮಾಹಿತಿಯನ್ನು ಕೊಡುವಂಥ ಇದ್ದಾರೆ. ನವಜೀವನ ಸಮಿತಿಯವರು ಮಾಹಿತಿ ಕೊಡ್ತಾರೆ. ಭಜನಾ ಕಾರ್ಯಕ್ರಮಗಳಿದೆ, ಆಟೋಟ ಸ್ಪರ್ಧೆಗಳಿದೆ. ಇದೆಲ್ಲವನ್ನು ಕೂಡ ಅವ್ರಿಗೆ ಮಾಡಿ ಒಂದು ಅವರ ಸ್ವಪ್ರೇರಣೆಯಿಂದ ಅವರ ಮನಸ್ಥಿತಿ ಬದಲಾವಣೆಯಾಗಿ, ಮತ್ತು ಯಾವುದೇ ಮೆಡಿಸಿನ್ಸ್ಗಳು ಕೊಟ್ಟು ನಾವು ಮಾಡಲ್ಲ. ಮೆಡಿಸಿನ್ ಕೊಡುವಂಥದ್ದು ಅವರು ಬೇರೆ ಕಾಯಿಲೆಗಳಿದ್ದಾಗ ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಅಥವಾ ಅದನ್ನು ಗುಣಪಡಿಸಲಿಕ್ಕೆ ಕೊಡುವಂಥದ್ದು. ಆದರೆ ಕುಡಿತಕ್ಕೆ ಯಾವುದೇ ರೀತಿಯ ಮದ್ದು ಮೆಡಿಸಿನ್ಗಳು ಸಿಗಲಿಲ್ಲ. ಅವರ ಮನೆ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು. 8 ದಿವಸ ನಾವು ಶಿಬಿರಾಧಿಕಾರಿಗಳು ಮತ್ತು ಆರೋಗ್ಯ ಸಹಾಯಕಿಯರು ಸೇರಿ ಇವರ ಮನೆ ಪರಿವರ್ತನೆ ಮಾಡುವಂಥ ಕೆಲಸ ಆಗುತ್ತೆ. ಪೂಜ್ಯರ ಒಂದು ಕಲ್ಪನೆಯ ಕಾರ್ಯಕ್ರಮ ಇದ್ದ ಕಾರಣ ಎಲ್ಲ ಗ್ರಾಮಸ್ಥರು ಇದಕ್ಕೆ ಸಹಕಾರ ಕೊಡಿ. ಇಲ್ಲಿ ಇರುವಂಥ ಇನ್ನು ಮುಂದಿನ ಇವತ್ತಿನ ಶಿಬಿರಾರ್ಥಿಗಳು ಸೇರ್ಪಡೆ ಮಾಡೋದು ಎಲ್ಲರ ಮನೆಯವರು ಕೂಡ ಸಂತೋಷದಲ್ಲಿ ಮುಂದಿನ ದಿನದಲ್ಲಿ ಬದುಕುವಂಥ ಕೆಲಸ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೇವೆ. ಇದಕ್ಕೆಲ್ಲರೂ ಸಹಕಾರ ಇರಲಿ ಅಂತೇಳಿ ಶುಭ ಹಾರೈಕೆ.